ಧರ್ಮವ್ಯಾಧನ ಕಥೆಯನ್ನು ನೀವು ನೋಡಿ ಮಕ್ಕಳಿಗೆ ಹೇಳಿ, ಆಮೇಲೆ ಗೊತ್ತಾಗುತ್ತ ಅಪ್ಪ ಅಮ್ಮನ ಸೇವೆ ಮಾಡುವುದರಿಂದ ಮಕ್ಕಳು ಅದೆಂಥ ಶಕ್ತಿಯನ್ನು ಪಡಿತಾರೆ ಅಂತ. ಹಾಗಾಗಿ ಮಹನೀಯರೇ, ಮಕ್ಕಳಿಗೆ ಎಲ್ಲ ಅತಿಥಿಗಳಾಗಿರಬಹುದು, ಮಾತೋಶ್ರೀಯಾಗಿರಬಹುದು ಅಥವಾ ಪ್ರಾಂಶುಪಾಲರಾಗಿರಬಹುದು, ಅದೆಷ್ಟು ಚಿಂತನೆಗಳನ್ನು ಹೇಳಿದ್ದಾರೋ ಅದೆಲ್ಲವನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನ ನಿಮ್ಮದಾಗಲಿ. ಇಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾ, ಏನು ಬಿಡ್ರಿ ಅವ್ರವ್ರ ಜೀವನ ಅವ್ರು ನೋಡ್ಕೊಂಡು ಹೋಗ್ತಾರ. ನಿಮಗೆ ರಿಮಾಂಡ್ ಕಂಪ್ನಿ ಗೊತ್ತದ? ರಿಮಾಂಡ್ ಅಂತೀರಿ, ಏನಂತಿರೋದು? ಶರ್ಟ್ ಕಂಪ್ನಿ ಅದ, ಒಂದು ಬಟ್ಟೆಗಳ ಕಂಪನಿ, ಬ್ರ್ಯಾಂಡೆಡ್ ರೆಮೋಟ್. ಆಗ ಅದನ್ನು ಓನರ್ ಇದಾನ ವಿಜಯಪತ್ ಸಿಂಘಾಣಿಯಾ ಅಂತ. ಆ ಸಿಂಘಾಣಿಯ ಮೊನ್ನೆ ಇಂಟರ್ವ್ಯೂ ಮಾಡಿದಾಗ ಒಂದು ದುರಂತವನ್ನು ಹೇಳ್ಕೊಂಡ. ಯಾವ ಒಂದು 80 ಕೋಟಿ ರೂಪಾಯಿಯ ಮನೆ, ಮಗ ಅವರ ಅಪ್ಪನನ್ನೇ ಹೊರಗೆ ಹಾಕಿದ್ದಾನೆ. ಅಷ್ಟು ದೊಡ್ಡ ಮೌಲ್ಯದ ಮನೆಯೊಳಗೆ ಆತ, ತನ್ನ ಹೆಂಡತಿ, ತನ್ನ ಮಕ್ಕಳು ಅಷ್ಟೇ ಇರೋದು. ಇದೆಲ್ಲ ಗಳಿಸಿಕೊಟ್ಟಿರ್ತಕ್ಕಂಥ ಆ ಆಸ್ತಿಯಿಂದ ಅವನನ್ನೇ ಹೊರಗೆ ಹಾಕಿದಾನ ಗೌತಮ್ ಸಿಂಘಾಣಿಯಾ, ಅವನ ಮಗನ ಹೆಸರು. ಏನು ಮಾಡಿಟ್ಟಂಗಾಯ್ತು? ಶಿಕ್ಷಣ ಅನ್ನುವಂಥದ್ದು ಕೇವಲ ಪದವಿಗಳನ್ನು ಕೊಡುವಂಥದ್ದಲ್ಲ, ಹೃದಯವಂತಿಕೆಯನ್ನು ಬೆಳೆಸುವಂಥದ್ದು. ನೀವು ಯಾವಾಗ ನಿಮ್ಮ ಮಕ್ಕಳಿಗೆ ಹೃದಯವಂತಿಕೆಯನ್ನು ಬೆಳೆಸಿಕೊಡ್ತೀರೋ ಆ ನಿಮ್ಮ ಮಕ್ಕಳಿಂದ ಈ ಭಾರತ ವಿಶ್ವಗುರು ಆಗುತ್ತೆ ಶರಣ ಬಂಧುಗಳೇ. ವಿಶ್ವಗುರು ಅನ್ನೋಂಥದ್ದು ಕೇವಲ ಪದವಲ್ಲ, ಅದು ಸಂಸ್ಕಾರಗಳ ಗೂಡು. ಆಂಗ್ಲ ಭಾಷೆ ಭಾರತೀಯತೆಯನ್ನು ಹೊತ್ತಿ ಹಾಕಲಿಕ್ಕೆ ಬಂದಿರುವಂಥದ್ದು. ಇದು 1835 ಮೆಕಾಲೆ ಈ ಭಾರತದಲ್ಲಿ ಈ ಭಾರತೀಯ ಸಂಸ್ಕೃತಿಯನ್ನು ಕಿತ್ತು ಹಾಕಬೇಕು ಅನ್ನೋದಕ್ಕೆ ವಿಚಾರ ಮಾಡಿರ್ತಕ್ಕಂಥದ್ದು. ಆದರೆ ಭಾರತೀಯರು ಅದೆಷ್ಟು ಜಾಣರು ಅಂತಂದರೆ, ಇದೇ ಆಂಗ್ಲ ಭಾಷೆಯನ್ನು ಬಳಕೆ ಮಾಡಿಕೊಂಡು ಇದೇ ಭಾರತೀಯತೆಯನ್ನು ಅಮೇರಿಕಾದಲ್ಲಿ ಪ್ರತಿಧ್ವನಿಸುವಷ್ಟು ಮಹತ್ ಕಾರ್ಯವನ್ನು ಭಾರತೀಯರು ಮಾಡಿದರು. ಸ್ವಾಮಿ ವಿವೇಕಾನಂದರಂಥವರಾಗಿರಬಹುದು. ಈಗಲೂ ಕೂಡ ಭಾರತೀಯರು ವಿದೇಶಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅದೇ ಆಂಗ್ಲ ಭಾಷೆ. ಯಾವ ಭಾರತೀಯತೆಯನ್ನು ಕಿತ್ತು ಹಾಕಬೇಕು, ಭಾರತೀಯತೆಯನ್ನು ಮೂಲ ಸಮೇತ ಬುಡ ಸಮೇತವಾಗಿ ಸುಟ್ಟಾಕಬೇಕಂತ ಬಂದಿರುವಂಥ ಈ ಒಂದು ಭಾಷೆಯನ್ನು, ಅದೇ ಭಾಷೆಯನ್ನು ಬಲವಾಗಿ ಪಡೆದುಕೊಂಡು ಈ ಭಾಷೆಯಿಂದ ಭಾರತೀಯತೆಯನ್ನು ಇಡೀ ವಿಶ್ವದ ಉದ್ದಗಲ ಪ್ರಚಾರ ಮಾಡಿರುವಂಥವರು ಭಾರತೀಯರು ಶರಣ ಬಂಧುಗಳೇ. ಅಂತಹ ಭಾರತೀಯತೆಯ ಭಾರತೀಯರು ನಮ್ಮ ಸಂಸ್ಥೆಯಿಂದ ತಯಾರಾಗಲಿ ಅನ್ನೋದು ನಮ್ಮ ಎಲ್ಲ ಶಿಕ್ಷಕ ಬಳಗ ಮತ್ತು ನಮ್ಮ ಗುರುಗಳ ಮಹತೋದ್ದೇಶ. ಈಗ ನೋಡಿದ್ರೆ ನೀವೆಲ್ಲ ಇದೇ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡುವಾಗ ನನಗೆಷ್ಟು ಖುಷಿ ಆಯಿತು ಅಂತಂದರೆ, ಯಾವ ಭಾಷೆಯನ್ನು ಸತ್ತ ಭಾಷೆ ಅಂತ ತಿಳಿದುಕೊಂಡು ಅಪಪ್ರಚಾರವನ್ನು ಮಾಡಿದರೋ ಆ ಭಾಷೆಯ ಮಕ್ಕಳ ತುದಿನಾಲಿಗೆ ಒಳಗೆ ಬಂದಾಗ ನಿಜವಾಗಿಯೂ ಹೃದಯ ತುಂಬಿತ, ನನಗೆ ನಿಜವಾಗಿಯೂ ಹೃದಯ ತುಂಬಿತು. ಆ ಸಂಸ್ಕೃತ ಭಾಷೆಯಲ್ಲಿ ಅದೆಂಥ ಮೌಲ್ಯಗಳು ಅಡಗಿದವ ಶರಣ ಬಂಧುಗಳೇ. ಇದೇ ಶಂಕರಾಚಾರ್ಯರು, ಇದೇ ಮಾಧ್ವರು, ಇದೇ ರಾಮಾನುಜರು, ಇದೇ ರಮಣ ಮಹರ್ಷಿಗಳು, ಇವರೆಲ್ಲರೂ ಬದುಕಿರುವಂಥ ಭಾಷೆ ಅದು. ಎಲ್ಲ ಗೌತಮ, ದತ್ತಾತ್ರೇಯ, ಭಾರತೀಯ ಯೋಗ ಪರಂಪರೆಯನ್ನು ಎತ್ತಿ ಹಿಡಿದಿರುವಂತಹ ಭಾಷೆ ಆ ಸಂಸ್ಕೃತ ಭಾಷೆ ಶರಣ ಬಂಧುಗಳೇ. ನಾವು ಈ ಉದಾಹರಣೆಯನ್ನು ಹೇಳಲಿಲ್ಲ ಅಂತಂದರೆ ಈ ಸಂಸ್ಕೃತ ಭಾಷೆ ಮತ್ತು ಯೋಗಿಕತೆಗೊಂದು ಬೆಲೆ ಬರಲಿಕ್ಕಿಲ್ಲ. ಮುಖ್ಯವಾಗಿ ನೆನಪಿಸ್ಕೊಳ್ರಿ, ನಮ್ಮ ಗುರುಗಳಾಗಿರುವಂಥ ಶರಣಬಸವೇಶ್ವರಪ್ಪಗಳವರು ಈಗಿನ ವೈಜ್ಞಾನಿಕ ಯುಗದಲ್ಲಿ ನೀವು ಯೋಗದ ಮಹಾಂತತೆಯನ್ನು ನೀವು ಅಷ್ಟು ಸುಲಭವಾಗಿ ತೆಗೆದುಕೊಂಡಿರಲಿಕ್ಕಿಲ್ಲೇನೋ. ನಮ್ಮ ಲಾಸ್ ಗುರುಗಳ ಅಜ್ಜವರು ಶರಣಬಸವೇಶ್ವರಪ್ಪಗಳವರಿಂದ ಯೋಗದ ದೀಕ್ಷೆಯನ್ನು ಪಡೆದುಕೊಂಡವರು. ಧ್ಯಾನವನ್ನು ಮಾಡ್ತಾ ಮಾಡ್ತಾ ತಮ್ಮ ನೆಲದಿಂದ 3 ಫೂಟ್ ಎತ್ತರಕ್ಕೆ ಹೋಗ್ತಿದ್ರಂತೆ. ಇದು ಏನು ಹೀಗೆ ಸಾಧ್ಯನ ಅನ್ಕೋಬಹುದು. ನೀವು ನಿಜವಾಗಿಯೂ ಉಸಿರಾಟದ ಕ್ರಿಯೆಯನ್ನು ಗಮನವಾಗಿಟ್ಟುಕೊಂಡು ನೀವು ಧ್ಯಾನ ಮಾಡಿದ್ರಿ ಅಂತಂದರೆ ನೀವು ಕೂಡ ಯೋಗಿಗಳಾಗಬಹುದು. ಅಂತಹ ಯೋಗಿಕತೆಯನ್ನು ಉಸಿರಿರುವಂಥ ಭಾಷೆ ನಮ್ಮ ಸಂಸ್ಕೃತ ಭಾಷೆ ಶರಣ ಬಂಧುಗಳೇ. ಮಕ್ಕಳು ಎಲ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಬರಲಿ. ಯಾಕಂದರೆ ಭಾರತೀಯತೆಯನ್ನು ಮತ್ತೊಮ್ಮೆ ಪುನರುಜ್ಜೀವನ ಮಾಡಿದ್ರು ಅವರು. ಭಾರತೀಯ ಮಣ್ಣಿನ ಭಾಷೆಯಲ್ಲಿ ಮಾತನಾಡಿದ್ರು ಅವರೆಲ್ಲ ಶರಣ ಬಂಧುಗಳೇ. ಅದಕ್ಕಾಗಿ ಶಿಕ್ಷಕರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಇದಕ್ಕೆಲ್ಲಕ್ಕೂ ಮೂಲ ಕಾರಣರಾಗಿರುವಂತಹ ನಮ್ಮ ಗುರುಗಳಿಗೆ, ಇದಕ್ಕೆಲ್ಲ ಚೈತನ್ಯ ಸ್ವರೂಪರವರು ನಮ್ಮ ಗುರುಗಳಾಗಿರಬಹುದು. ಈ ಗುರುತ್ವಕ್ಕೆ ಆ ಗುರುತ್ವವನ್ನು ದಯಪಾಲಿಸಿರುವಂತಹ ನಮ್ಮ ಗವಿಯೊಳಗಿರುವಂತಹ ಶರಣಬಸವೇಶ್ವರಪ್ಪಗಳಾಗಿರಬಹುದು. ಇವರೆಲ್ಲರ ಕರ್ತೃತ್ವ ಶಕ್ತಿ ನಿಮ್ಮ ಮಕ್ಕಳಿಗೆ ಒಂದು ದೊಡ್ಡ ಚೈತನ್ಯವನ್ನು ಕೊಡುತ್ತೆ ಶರಣ ಬಂಧುಗಳೇ. ಜೋರಾದ ಕೈಗಳನ್ನು ಮೇಲೆತ್ತಿ ಚಪ್ಪಾಳೆ ತಟ್ರಿ. ಅಲ್ಲಿ ಎಲ್ಲ ಕಡೆ ನೋಡ್ತಿಲ್ಲ ಅನ್ನಕ್ಕೆ ಹೋಗ್ಬಿಟ್ರೆ ನಂಗೆ ಕಣ್ಣು ಕಾಣಿಸ್ತವೆ, ಎಕ್ಸ್ರೇ ಇದ್ದಂಗೆ ನನ್ನ ಕಣ್ಣು ಶರಣ ಬಂಧುಗಳೇ. ಹಾಗಾಗಿ ಈ ಉದ್ದೇಶ, ಈ ಸಭೆಯ ಒಂದು ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋದೇನಪ್ಪ ಅಂತಂದ್ರೆ, ನಿಮ್ಮ ಮಕ್ಕಳನ್ನು ಗುಣಗಳಿಂದ ದೊಡ್ಡವರನ್ನಾಗಿ ಮಾಡ್ರಿ. ಧನದಿಂದ ಅಲ್ಲ. ದುಡ್ಡಿದ್ದವ ದೊಡ್ಡಪ್ಪ ಗೊತ್ತದ, ಗುಣ ಇದ್ದವ ಅದರಪ್ಪ, ವಿದ್ಯೆ ಇದ್ದವ ಅದರಪ್ಪ. ನಾಳೆ ನಿಮ್ಮ ಮಕ್ಕಳು
ಪರ ಸ್ತ್ರೀಯರನ್ನು ನೋಡಿದಾಗ ಅವರಲ್ಲಿ ಭಾರತಾಂಬೆಯನ್ನು ನೋಡುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ನಾಳೆ ನಿಮ್ಮ ಮಕ್ಕಳು ಯಾರಾದರೂ ಕೈ ಕೆಳಗೆ ಆಳುಗಳು ಬಂದ್ರೂ ಕೂಡ ಬಸವಣ್ಣ ಹೇಗೆ ಹಡಪದ ಅಪ್ಪಣ್ಣನನ್ನ ಕಂಡನೋ ಹಾಗೆ ನಿಮ್ಮ ಮಕ್ಕಳು ಕೂಡ ಕೈ ಕೆಳಗಿನವರನ್ನು ಕೂಡ ಕೈಲಾಸದ ಕಾಯಕವನ್ನು ಮಾಡುತ್ತಿದ್ದಾರೆ ಅನ್ನುವಂಥ ಮನಸ್ಥಿತಿಯನ್ನು ನಿಮ್ಮ ಮಕ್ಕಳೆಲ್ಲರೂ ಬೆಳೆಸ್ಕೋಬೇಕು ಶರಣ ಬಂಧುಗಳೇ. ಅಷ್ಟೇ ಯಾಕ, ನಾಳೆ ಮತ್ತೊಬ್ಬರು ಯಾರೋ ಇನ್ನೊಬ್ಬರು ತೊಂದರೆಯೊಳಗಿದ್ದಾರೆ ಅಂದಾಗ ಅವರನ್ನು ನೋಡಿ ಕೆಟ್ಟದ್ದಾಗಿ ಕಾಣುವಂಥ ಕಿಳಿರಮೆ ಬೆಳೆಸಿಕೊಳ್ತಕ್ಕಂಥ ಮಕ್ಕಳು ನಿಮ್ಮ ಮಕ್ಕಳಾಗಬಾರದು. ಕೆಳಗೆ ಬಿದ್ದಿದಾರ ಅಂತಂದ್ರೆ ಯಾವ ರೀತಿ ದೊಡ್ಡವರವರನ್ನು ಎತ್ತಿ ಹಿಡಿದರೋ ಹಾಗೆ ನಿಮ್ಮ ಮಕ್ಕಳು ಕೂಡ ಆ ಕೆಳಗಿರುವಂಥವರನ್ನು ಮೇಲೆತ್ತುವಂತಹ ಕಾರ್ಯವನ್ನು ನಿಮ್ಮ ಮಕ್ಕಳೆಲ್ಲರೂ ಮಾಡಬೇಕ್ರಪ್ಪ ಶರಣ ಬಂಧುಗಳೇ. ಯಾವಾಗ ನಿಮ್ಮ ಮಕ್ಕಳು ದುರ್ಗುಣವಂತರಾಗ್ತಾರೋ ನಿಮ್ಮ ಮಕ್ಕಳ ಅಷ್ಟ ಹಾಳಾಗಲಿಲ್ಲ, ಅದರಿಂದ ಒಂದು ಭಾರತ ಹಾಳಾಗತ್ತ. ಭಾರತ ಅಂದ್ರೆ ಏನು ಭಾರತ? ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ, ಗುಜರಾತಿನಿಂದ ಅಸ್ಸಾಂ ಪಶ್ಚಿಮ ಬಂಗಾಳದವರೆಗೂ ಇರುವಂಥ ಪ್ರದೇಶ ಭಾರತವೇ ಅಥವಾ ಭಾರತೀಯತನ ಬೆಳೆಸಿಕೊಳ್ಳತಕ್ಕಂಥ ಹೃದಯ ಭಾರತವೇ ಶರಣ ಬಂಧುಗಳೇ? ಈ ಹೃದಯ ಭಾರತ, ಈ ಹೃದಯದಲ್ಲಿ ಯಾವಾಗ ಕಲ್ಮಶಗಳಿದ್ವು ಅಂತಂದರೆ ಅದು ಭಾರತ ಸೃಷ್ಟಿಯಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಈ ಹೃದಯದಲ್ಲಿ ಪ್ರೇಮ, ಯಾವಾಗ ಈ ಹೃದಯದಲ್ಲಿ ಒಂದು ಕಿಂಕರತ್ವ, ಯಾವಾಗ ಈ ಹೃದಯದಲ್ಲಿ ವಿಶ್ವತ್ವ ಭ್ರಾತೃತ್ವ ತುಂಬಿಕೊಂಡಿದೆಯೋ ಆವಾಗ ಈ ನಿಜವಾದ ಭಾರತವನ್ನು ಹುಟ್ಟಾಕಲಿಕ್ಕೆ ಸಾಧ್ಯ. ಯಾವಾಗ ನಿಮ್ಮ ಮಕ್ಕಳು ದುರ್ಗುಣವಂತರಾಗಿ ಅಪರ ಸ್ತ್ರೀಯರನ್ನು ನೋಡಿ, ಯಾರ್ಯಾರನ್ನು ನೋಡಿ ಚುಡಾಯಿಸ್ತಾ ಹಾ ಹೂ ಅಂತ ಕೂಗು ಹೊಡಿತಾ ನಮ್ಮ ಸಂಸ್ಕೃತಿಯನ್ನು ನಿಂದಿಸುತ್ತಾ ಹೋಗ್ತಾರೋ ಅಂತಂದ್ರೆ ಅವರು ಭಾರತೀಯರಲ್ಲ. ಯಾವಾಗ ಭಾರತೀಯರು ಅಂತಂದ್ರೆ ನೀವು ಕೊಡುವ ಸಂಸ್ಕಾರದಿಂದ ಪ್ರತಿಯೊಂದು ಸ್ತ್ರೀಯನ್ನು ತಾಯಿಯ ಸ್ವರೂಪದೊಳಗೆ ನೋಡಿಕೊಂಡು, ಪ್ರತಿಯೊಬ್ಬ ಅಣ್ಣ ತಮ್ಮಂದಿರನ್ನು ಕೂಡ, ಭಾರತದೊಳಗಿರುವಂಥ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ತನ್ನವರಾಗಿ ತಿಳಿದುಕೊಂಡು ವಸುದೈವ ಕುಟುಂಬಕಂ ಎನ್ನುವಂತಹ ತಾತ್ವಿಕತೆಯನ್ನು ಯಾರು ಹೃದಯದೊಳಗೆ ತುಂಬಿಕೊಳ್ತಾರೋ ಅವನು ನಿಜವಾದ ಭಾರತೀಯ ಶರಣ ಬಂಧುಗಳೇ. ಅಂತಹ ಭಾರತೀಯತೆಯನ್ನು ತುಂಬಿಕೊಳ್ತಕ್ಕಂತಹ ಮಹತ್ತರವಾದ ಕಾರ್ಯವನ್ನು, ತುಂಬಿಡುವಂತಹ ಕಾರ್ಯವನ್ನು ನೀವೆಲ್ಲರೂ ನಿಮ್ಮ ಮಕ್ಕಳಲ್ಲಿ ಮಾಡುವಂಥವರಾಗಿ ಬೋಧನೆಯನ್ನು ಕೇವಲ ಈ ವೇದಿಕೆಗೆ ಮಾತ್ರ ಸೀಮಿತ ಮಾಡಬೇಡಿ ಶರಣ ಬಂಧುಗಳೇ. ಭಾರತವನ್ನು ಬೆಳೆಸುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾರೋ ನರೇಂದ್ರ ಮೋದಿ ಮಾಡ್ತಾರ, ಅಬ್ದುಲ್ ಕಲಾಂ ಮಾಡ್ತಾರ, ಇಲ್ಲ. ನಿಜವಾದ ಭಾರತದ ಬೆಳವಣಿಗೆ ನಿಮ್ಮ ಮಕ್ಕಳ ಬೆಳವಣಿಗೆಯೊಳಗಿದೆ ಶರಣ ಬಂಧುಗಳೇ. ನಿಮ್ಮ ಮಗು ಒಬ್ಬ ಆದರ್ಶ ವ್ಯಕ್ತಿ ಆದ ಅಂತಂದ್ರೆ ಒಂದು ದೊಡ್ಡ ಭಾರತ ನಿರ್ಮಾಣವಾದಂತೆ. ನಿಮ್ಮ ಮಗು ದೊಡ್ಡ ಮಹಾನ್ ವ್ಯಕ್ತಿ ಆದ ಅಂತಂದ್ರೆ ನಿಮ್ಮ ಭಾರತ ಮಹಾನ್ ವ್ಯಕ್ತಿ ಆದಂತೆ ಶರಣ ಬಂಧುಗಳೇ. ಹಾಗಾಗಿ ನಿಮ್ಮ ಮಕ್ಕಳನ್ನು ಬೆಳೆಸುವುದರೊಳಗೆ ಯಾವತ್ತೂ ಒಂದಿಷ್ಟು ಕೂಡ ನೆಗ್ಲಿಜೆನ್ಸಿಯನ್ನು ಮಾಡಬೇಡಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ. ಹರಂ ತತ್ಸತ್. Thank you Appaji for sharing your perspective, and thank you Sadhvi and Pratham. Dance is the loveliest of all. The last program is to thank our all dignitaries. I call upon Harshit and Athar on stage.